ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಯುಗಾದಿ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಚೈತ್ರ ಮಾಸದ ಮೊದಲನೆಯ ದಿನವನ್ನು ನಾವು ಯುಗಾದಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತೇವೆ. ಈ ವರ್ಷದ ಯುಗಾದಿ ಅಮಾವಾಸ್ಯೆ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ 8ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3:23 ಪ್ರಾರಂಭವಾದರೆ 8ನೇ ತಾರೀಕು ಸೋಮವಾರ ರಾತ್ರಿ 11:51 ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೋಮವಾರ ಯುಗಾದಿ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೇವೆ. ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಯುಗಾದಿ ಹಬ್ಬ ಅಂತ ಬಂದಾಗ ಯುಗಾದಿ ಅಂತ ಅಂದರೆ ಏನಪ್ಪ ಅಂತ ಅಂದರೆ, ಯುಗಾದಿ ಅಂದರೆ ಯುಗ ಅಂದರೆ ಅವಧಿ ಮತ್ತು ಆದಿ ಅಂದರೆ ಆರಂಭ ಅಥವಾ ಪ್ರಾರಂಭ ಅಂತ ಹೇಳ್ತೇವೆ. ಯುಗಾದಿ ಅಂದರೆ ಹೊಸ ಯುಗದ ಆರಂಭ ಅಂತೇಳಿ ಅರ್ಥ ಬರ್ತದೆ. ಯುಗಾದಿ ಹಬ್ಬ ಅಂತ ಬಂದಾಗ ನಮಗೆ ಸಂತೋಷ ಮತ್ತು ಉತ್ಸಾಹದಿಂದ ನಾವು ಆಚರಣೆ ಮಾಡ್ತೇವೆ. ಯಾಕಂದರೆ ನಮಗೆ ಇದು ವರ್ಷದ ಮೊದಲನೆಯ ಹಬ್ಬ ಆಗಿರೋದ್ರಿಂದ ನಾವು ತುಂಬಾ ಉತ್ಸಾಹದಿಂದನೇ ಆಚರಣೆ ಮಾಡ್ತೇವೆ. ಯುಗಾದಿ ಹಬ್ಬ ಬಂತು ಅಂದರೆ ಒಂದು ವಾರ ಮುಂಚೆನೇ ನಾವು ಮನೆಯನ್ನು ಸ್ವಚ್ಛಗೊಳಿಸ್ತೇವೆ. ನಂತರದಲ್ಲಿ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತೇವೆ. ಹಾಗೆ ಮನೆಯ ಒಂದು ಪ್ರವೇಶ ದ್ವಾರವನ್ನು ತುಂಬ ಶುದ್ಧಿ ಮಾಡಿಕೊಂಡು ಮಾವಿನ ಎಲೆಗಳಿಂದ ಅಲಂಕಾರ ಮಾಡ್ತೇವೆ. ಹಬ್ಬದ ದಿನದಂದು ಮನೆಯ ಮುಂದೆ ರಂಗೋಲಿ ಹಾಕೋದಿರ್ಬೋದು, ಮಾವಿನ ತೋರಣ ಹಾಕೋದಿರ್ಬೋದು. ಸಿಹಿ ಅಂತ ಬಂದರೆ ಹೋಳಿಗೆಯನ್ನು ಮಾಡ್ತೇವೆ. ಈ ರೀತಿಯಾಗಿ ನಾವು ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಅಂದರೆ ಬೇವು ಬೆಲ್ಲವನ್ನು ಹಂಚುವಂಥದ್ದು ತುಂಬಾ ವಿಶೇಷವಾದದ್ದು ಯುಗಾದಿ ಹಬ್ಬದಲ್ಲಿ. ಬೇವು ಬೆಲ್ಲ ಅಂತ ಬಂದಾಗ ಮನೆಯ ಸದಸ್ಯರು ಅಷ್ಟೇ ಅಲ್ಲದೇ ನಾವು ಅಕ್ಕಪಕ್ಕ ಎಲ್ಲರೂ ಕೂಡ ಒಂದು ಬೇವು ಬೆಲ್ಲವನ್ನು ಕೊಟ್ಟು ಅವರಿಂದ ನಾವು ಒಂದು ಆಶೀರ್ವಾದ ತೆಗೆದುಕೊಳ್ಳೋದು ಕೂಡ ನಮಗೆ ಯುಗಾದಿ ಹಬ್ಬದಲ್ಲಿ ತುಂಬ ವಿಶೇಷ ಫಲ ಕೊಡುವಂಥದ್ದು. ನಮಗೆ ಯುಗಾದಿ ಹಬ್ಬ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ, ಸೋಮವಾರ ನಮಗೆ ರಾತ್ರಿ 11:51 ಅಮಾವಾಸ್ಯೆ ಮುಗಿದು ನಂತರದಲ್ಲಿ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಪ್ರಾರಂಭವಾಗುತ್ತದೆ. 9ನೇ ತಾರೀಕು ಮಂಗಳವಾರ ರಾತ್ರಿ 8:31 ಮುಕ್ತಾಯವಾಗುತ್ತದೆ. ಸೊ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಯುಗಾದಿ ಹಬ್ಬವು ಮಂಗಳವಾರವಾಗಿರುತ್ತದೆ. ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ ತಿಥಿಯು ನಮಗೆ ಮಂಗಳವಾರ ನಮಗೆ ಬಂದಿರುವಂಥದ್ದು. ಅಂದಿನ ದಿವಸ ನಾವು ವಿಶೇಷವಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಇನ್ನು ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತುಂಬ ವಿಷಯಗಳು ತಿಳಿಸ್ಕೊಡುವಂಥದ್ದಿದೆ. ನಾವು ಯುಗಾದಿ ಹಬ್ಬದ ಹಿಂದಿನ ದಿವಸವೇ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ನಾನು ಪ್ರತಿ ವರ್ಷವೂ ತಿಳಿಸ್ಕೊಡುವಂಥದ್ದು ಅಂತಂದರೆ ಧಾನ್ಯಗಳನ್ನು ಇಡುವಂಥದ್ದು. ನಾನು ಈ ವರ್ಷವೂ ಕೂಡ ನಿಮಗೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೇನೆ. ಎಲ್ಲರೂ ಕೂಡ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡೋಣಂತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.